ಶ್ರೀ ಗುರುಭ್ಯೋ ನಮಃ. ಜೈ ಶ್ರೀ ಕೃಷ್ಣ. ಎಲ್ರಿಗೂ ನಮಸ್ಕಾರ. ಇವತ್ತು ಭಗವದ್ಗೀತೆಯ ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗದ 46ನೇ ಶ್ಲೋಕವನ್ನು ನೋಡ್ತಾ ಇದ್ದೀವಿ. 46ನೇ ಶ್ಲೋಕ ಬಂದು ಸಂಜಯ ಉವಾಚ ಏವ ಮುಕ್ತ್ವಾ ಅರ್ಜುನ ಸಂಖ್ಯೆ ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನ ಮಾನಸಃ. ಇದರ ಅರ್ಥ, ಸಂಜಯನು ಹೇಳಿದನು. ಯಾರಿಗೆ? ಧೃತರಾಷ್ಟ್ರನಿಗೆ ಇದುವರೆಗೂ ಏನಾಯಿತು ಅನ್ನೋದನ್ನು ಸವಿಸ್ತಾರವಾಗಿ ಹೇಳ್ತಾ ಬಂದಿದ್ದಾನೆ ಸಂಜಯನು ಧೃತರಾಷ್ಟ್ರನಿಗೆ. ಅದೇ ರೀತಿ ಏನು ಹೇಳ್ತಾ ಇದ್ದಾನೆ? ಏವ ಮುಕ್ತ ಅರ್ಜುನ ಅಂದರೆ ಈ ರೀತಿ ಅರ್ಜುನನು ಹೇಳಿಕೊಂಡವನು. ಏನನ್ನ ಈ ಹಿಂದಿನ ಶ್ಲೋಕದಲ್ಲಿ ಹೇಳಿದ ಹಾಗೆ ಅವನು ಯಾವ ರೀತಿ ತನ್ನ ವೇದನೆಯನ್ನು ಶ್ರೀ ಕೃಷ್ಣ ಪರಮಾತ್ಮನಲ್ಲಿ ಹೇಳಿಕೊಂಡನು. ಯುದ್ಧದ ಕೆಟ್ಟ ಪರಿಣಾಮಗಳನ್ನು ವಿವರಿಸುತ್ತಾ ಅರ್ಜುನನು ತನ್ನ ವೇದನೆಯನ್ನು, ತನ್ನ ಒಂದು ಆತಂಕವನ್ನು, ಭಯವನ್ನು ಹೇಗೆ ತೋರಿಸಿಕೊಂಡನು ಶ್ರೀಕೃಷ್ಣ ಪರಮಾತ್ಮನಲ್ಲಿ ಅನ್ನೋದನ್ನು ಹೇಳ್ತಾ ಹೀಗೆ ಹೇಳ್ತಾ ಇದ್ದಾನೆ. ಸಂಜಯನು ಧೃತರಾಷ್ಟ್ರನಿಗೆ ವಿವರಿಸ್ತಾ ಇದ್ದಾನೆ. ಹೀಗೆ ಇಷ್ಟೆಲ್ಲ ಹೇಳಿದ ಅರ್ಜುನನು ಏನು ಮಾಡಿದ? ಸಂಖ್ಯೆ ರಣಭೂಮಿಯಲ್ಲಿ ರಥೋಪಸ್ಥ ಉಪಾವಿಶತ್ ಅಂದರೆ ರಥದ ಪೀಠದಲ್ಲಿ ಪುನಃ ಕುಳಿತುಕೊಂಡನು. ಹೇಗೆ ಕುಳಿತುಕೊಂಡನು? ವಿಸೃಜ್ಯ ಸಶರಂ ಚಾಪಂ. ಸಶರಂ, ಶರ ಅಂದರೆ ಬಾಣಗಳು, ಚಾಪಂ ಅಂದರೆ ಬಿಲ್ಲು. ಬಾಣಗಳ ಸಮೇತವಾಗಿ ಬಿಲ್ಲನ್ನು ವಿಸೃಜ್ಯ ಅಂದರೆ ಬಿಟ್ಟು, ಅಂದರೆ ಪಕ್ಕದಲ್ಲಿ ಇಟ್ಟು, ಶೋಕ ಸಂವಿಘ್ನ ಮಾನಸಃ, ಶೋಕದಿಂದ ಅಂದರೆ ಒಂದು ದುಃಖಭರಿತವಾಗಿ, ದುಃಖ ಪರವಶನಾಗಿ ತನ್ನ ಬಿಲ್ಲುಗಳ ಸಮೇತ ಬಾಣಗಳನ್ನು ಅಂದರೆ ಬಾಣಗಳ ಸಮೇತ ಬಿಲ್ಲನ್ನು ಪಕ್ಕದಲ್ಲಿ ಇಟ್ಟು ದುಃಖ ಪರವಶನಾಗಿ ರಥದ ಪೀಠದಲ್ಲಿ ಕುಳಿತುಕೊಂಡನು ಅನ್ನುವುದು 46ನೇ ಶ್ಲೋಕದ ಭಾವಾರ್ಥ. ಅಂದರೆ ಇಲ್ಲಿ 46ನೇ ಶ್ಲೋಕದಂದರೆ ಕೊನೆಯ ಶ್ಲೋಕದಲ್ಲಿ ಸಂಜಯನು ಇದುವರೆಗೂ, ಯಾಕಂದರೆ ಮೊದಲನೇ ಅಧ್ಯಾಯ ಹೇಳ್ತಾ ಇರೋದೇ ಅರ್ಜುನ ವಿಷಾದ ಯೋಗ, ಅರ್ಜುನ ಹೇಗೆ ವಿಷಾದಪಟ್ಟ ಅನ್ನೋದನ್ನು ತಿಳಿಸ್ಕೊಡ್ತು. ಅದನ್ನು ಸವಿಸ್ತಾರವಾಗಿ ಸಂಜಯನು ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಇದು 46ನೇ ಶ್ಲೋಕದ ಭಾವಾರ್ಥ. ಇಲ್ಲಿಗೆ ಮೊದಲನೇ ಅಧ್ಯಾಯ ಸಂಪೂರ್ಣವಾಯಿತು. ಧನ್ಯವಾದಗಳು. ಜೈ ಶ್ರೀಕೃಷ್ಣ.